ಪಟ್ಟಿದ್ದು ಹೇಳ್ಬೇಕಂತ ತಮಾಷಾಗಿದೆ. ಬಟ್ ಚಿತ್ರ ಕಂಡುಹಿಡಿಟ್ರಿ. ಮತ್ತೆ ಇದೇ ಥರ ಒಂದು ಶಿಬಿರದಲ್ಲಿ ಮೈಸೂರಲ್ಲಿ ಮಾತಾಡಿದಾಗ ಹೆಗ್ಗಡದೇವನಕೋಟೆ ಸಿದ್ದರಾಜ್ ಅವ್ರನ್ನವರು ಕೂಡ ಮಾತಾಡ್ತಾ ಹೇಳಿದರು, 70ರ ದಶಕದಲ್ಲಿ ದಲಿತ ಚಳವಳಿ ಇದ್ದಾಗ ಹೇಳ್ಕೊಟ್ಟಿದ್ದು ಹೆಂಡ ಬೇಡ ಶಿಕ್ಷಣ ಕೊಡಿ ಅಂತ ಹೇಳ್ಕೊಟ್ಟು ಭಾಳ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ವಿ. ಆಗ ಸರ್ಕಾರ 3 ವಲಯಕ್ಕೆ ಲೋನ್ ಕೊಡ್ತಾ ಇದ್ರು. ಒಂದು ಅಂಗಡಿ ಹಾಕೋದಕ್ಕೆ, ಒಂದು 3ನೇದು ವೈನ್ ಶಾಪ್ ಇಡೋದಕ್ಕೆ. ಸೊ DSS ಇದ್ದಿದ್ದಕ್ಕೆ ನಾನು ಹೆಂಡ ಬೇಡ ಅಂತ ಚಳವಳಿ ಮಾಡ್ಬಿಟ್ಟು ವೈನ್ ಶಾಪ್ ಇಡೋಕ್ಕೆ ಸಾಧ್ಯ ಇರಲಿಲ್ಲ. ಹೀಗಾಗಿ ನನಗೆ ಅನವಶ್ಯವಾದ ಇರಲಿಲ್ಲ. ನಾನು ಅದು ಇನ್ನೊಬ್ರು ಸಿಕ್ಕು ಅವನಿವತ್ತು 2 ಕೋಟಿ 3 ಕೋಟಿ ಒಳ್ಳೆ ಆಗಿದೆ ಅಂತೇಳಿ ನಿಮ್ಮ 1 ತಾಸಿಂದು ಮಂಗಳಗೀತೆ ಈ ಥರ ಆಡಿದ್ರು. ಹೀಗಾಗಿ ನಾವು ವೈನ್ ಶಾಪಿಗೂ DSSನ ಹೆಂಡ ಬೇಡ ಶಿಕ್ಷಣ ಕೊಡಿ ಅನ್ನೋದಕ್ಕೂ ಆ ಥರ ಒಂದು ಲಿಂಕ್ ಮಾಡಿಬಿಟ್ಟಿದ್ರು. ತಮಾಷೆ. ಥ್ಯಾಂಕ್ ಯು ಸರ್. ರುದ್ರಪ್ರತಿಗಳು ಥ್ಯಾಂಕ್ ಯು. ಈಗ ನಾವು ಈ ಸಮಾರೋಪದ ಕಡೆಗೆ ಸಮಾರೋಪಕ್ಕೆ ಬಂದಿದ್ದೀವಿ. ಈ ಗೋಷ್ಠಿಯಲ್ಲಿ ಬಂದು ಪ್ರಬಂಧವನ್ನು ಮಂಡಿಸಿದಂಥ ಶ್ರೀಪಾದ್ ಭಟ್ ಅವರಿಗೆ ಅಕಾಡೆಮಿ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ಪತ್ರಿಕೆಯಲ್ಲಿ ನೀಡಿದಂಥ DT ವೆಂಕಟೇಶ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ರುದ್ರ ಪುನೀತ್ ಅವರಿಗೂ ಕೂಡ ಧನ್ಯವಾದಗಳು. ಇಲ್ಲಿಗೆ ಗೋಷ್ಠಿಗಳೆಲ್ಲವೂ ಕೂಡ ಮುಗಿದು ನೀನು ಸಮಾರಂಭ ಇನ್ನೊಂದು 5 ನಿಮಿಷದಲ್ಲಿ ಶುರುವಾಗುತ್ತೆ. ಅಲ್ಲಿವರೆಗೂ ಗೆಳೆಯರಾದ ಶಿವ ವೆಂಕಯ್ಯ ಮತ್ತು ಅಂದ ಚಂದ್ರು ಜಂಬಿ ಬಾಲು ಎಲ್ಲ 1-2 ಹಾಡಾಡೋದಕ್ಕಾಗಿ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ. सर 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 ಯಾವಾಗ ಬಂದೆ? ಸರ್ ಸಾರಿ ಯಾಕೆ ಅದು ಆಕ್ಸಿಡೆಂಟ್ ಆಗಿದ್ದು ಯಾರು ಕಣ್ಣು ಯಾರೋ ಹುಡುಗಿ ಭಾಸ್ಕರ್ ಪ್ರಸಾದ್ ಕಂಡು